ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಬ್ರೈಡಲ್ ಡಿಸೈನನ್ನು ತೊಗೊಂಬಂದಿದ್ದೀನಿ. ಅದಕ್ಕೆ 2 ಕಲರ್ ಸಿಲ್ಕ್ ಥ್ರೆಡನ್ನು ತೊಗೊಂಡು ಸಾರಿ ಕುಚ್ ವರ್ಕ್ ಮಾಡೋಣ. ಒಂದು ಗ್ರೀನ್ ಕಲರ್ ಇರುತ್ತೆ, ಇನ್ನೊಂದು ಇದು ಪಲ್ಲು ಕಲರ್. 2 ಕಲರನ್ನು ಆ್ಯಡ್ ಮಾಡಿಕೊಂಡು ನಾವು ಒಂದು ಬ್ರೈಡಲ್ ಸೀರೆ ಕುಚ್ಚನ್ನು ಹಾಕೋಣ. ಸ್ಟಾರ್ಟಿಂಗ್ ನಾವು ಬಾಡಿ ಕಲರನ್ನು ತಗೊಳ್ತಾ ಇದ್ದೀವಿ. ಇದು ಬಾಡಿ ಕಲರು, ಪಲ್ಲು ಯೆಲ್ಲೋ ಕಲರ್ ಇದೆ, ಅದಕ್ಕಾಗಿ ಬಾಡಿ ಕಲರನ್ನು ತಗೊಂಡು ಸ್ಟಾರ್ಟಿಂಗ್ ವರ್ಕ್ ಮಾಡೋಣ. ನಾನು ರೆಗ್ಯುಲರ್ ಆಗಿ ಬಳಸುವಂಥ ನೀಡಲ್ ನಂಬರ್ 10 ಸ್ಟಾರ್ಟಿಂಗ್ ಪಾಯಿಂಟ್ಗೆ ಲಾಕ್ ಮಾಡಿಕೊಂಡು 2 ಚೈನನ್ನು ಹಾಕ್ಕೊಂಡು 1 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ಅದರ ಪಕ್ಕನೇ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ. 2ರಲ್ಲೊಂದು ಡಬಲ್ ಕ್ರೋಶೆಟ್, 1 ಡಬಲ್ ಕ್ರೋಶೆಟ್ ರೆಡಿ ಆಯಿತು. ಇವಾಗ ಮತ್ತೊಂದು ಡಬಲ್ ಕ್ರೋಶೆಟನ್ನು ಮಾಡೋಣ. ಮಾಡಿ 3ನೇ ಡಬಲ್ ಕ್ರೋಶೆಟ್ದು ಹತ್ರನೇ ಮಾಡ್ಕೊಂಬರ್ಬೇಕು. 3 ಮತ್ತೆ ಹತ್ರನೇ ಮಾಡ್ಕೊಳ್ಳಿ. ಆದ ನಂತರ 5 ಡಬಲ್ ಕ್ರೋಶೆಟನ್ನು ಮಾಡ್ಕೊಂಡು ಬರೋಣ. ಮಾಡಿ ಆದಮೇಲೆ 3 ಚೈನ್ ಹಾಕೋಣ. 1 2 3 ಚೈನ್ ಹಾಕಿ ನಾವೀಗ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ಡಬಲ್ ಕ್ರೋಶೆಟ್ ಡೈರೆಕ್ಟಾಗಿ ಮಾಡೋಣ. ಕಾಣಿಸ್ತಿದೆ ಅಲ್ವಾ? ಇವಾಗ 3 ಚೈನ್ ಹಾಕಿದ ಮೇಲೆ ಮತ್ತೆ ಡಬಲ್ ಕ್ರೋಶೆಟ್ ಮಾಡೋಣ. ಮತ್ತೆ 2ರಲ್ಲೊಂದು 3 ಲೂಪ್ ಆಗುತ್ತೆ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶೆಟ್ ಹಾಕೋಣ. ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ, ಮಿಸ್ ಮಾಡಿದೆ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು 3 ಡಬಲ್ ಕ್ರೋಶೆಟ್, ಸೂಜಿ ಮೇಲೆ ದಾರ ತಗೊಂಡು ಅದರ ಹತ್ರನೇ ಮಾಡಿಕೊಂಡು ಹೋಗಬೇಕು. 4ನೇ ಡಬಲ್ ಕ್ರೋಶೆಟ್, 5ನೇ ಡಬಲ್ ಕ್ರೋಶೆಟ್, ಸೊ ಡಬಲ್ ಕ್ರೋಶೆಟ್ ಒಂದೇ ಲೆವೆಲಲ್ಲಿ ಇರಲಿ, ಆದರೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡಿ, ಈಗ 2 ಡಬಲ್ ಕ್ರೋಶೆಟ್ ಆಯಿತು, 2 ಆರ್ಚ್ ಆಯಿತು. ಈಗ ಒಂದೇ ಸಮ ಬರಬೇಕು. ನೆಕ್ಸ್ಟ್ ಮತ್ತೆ
ಸೂಜಿ ಮೇಲೆ ದಾರ ತಗೊಂಡು ಮೂರು ಚೈನ್ ಹಾಕ್ಕೊಂಡು 1 2 3 ಚೈನ್ ಆದಮೇಲೆ ಸೂಜಿ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಡಬಲ್ ಕ್ರೋಶೆಡನ್ನು ಮಾಡೋಣ. ಒಂದೇ ಡಬಲ್ ಕ್ರೋಶೆಡ್, ಎರಡರಲ್ಲೊಂದು 3 ಲೂಪ್ ಆಗುತ್ತೆ. ಎರಡರಲ್ಲೊಂದು, ಇನ್ನೊಂದೆರಡರಲ್ಲೊಂದು ಮಾಡಿದರೆ ಮುಗೀತು. ಮತ್ತೆ ಒಂದು ಡಬಲ್ ಕ್ರೋಶೆ, ಈ ಡಿಸೈನ್ ಯಾರೆಲ್ಲ ಬೀಡ್ಸ್ ಇಷ್ಟಪಡದೇ ಇರ್ತಾರಲ್ವ ಅಂಥವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಕೂಡ ಕಲಿಬೋದು. ಮೇಲುಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಇವತ್ತಿನ ಬೇಸ್ ಲೈನ್ ಆಗಿರುತ್ತೆ. ಬೇಸ್ ಲೈನ್ ಇದು. ಸೊ ನೋಡಿದ್ರಲ್ವ ಗಾಯ್ಸ್, ನೋಡಿದ್ರಲ್ವ ಫ್ರೆಂಡ್ಸ್, ಇವಾಗ ಕಂಪ್ಲೀಟ್ ಆಯಿತು ಬೇಸ್ ಲೈನು. ನೆಕ್ಸ್ಟು ಇನ್ನೊಂದು ಕಲರನ್ನು ಆ್ಯಡ್ ಮಾಡೋಣ. ಈಗೇನಿದೆ ಪಲ್ಲು ಕಲರ್ ತಗೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಚೈನ್ ಇದೆಯಲ್ಲ, ಇಲ್ಲಿ ಲಾಕ್ ಮಾಡಿಕೊಂಡು ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಬೇಸ್ ಲೈನ್ ಹೇಗೆ ಹಾಕೋದು ಅಂತ. ಈಗ ನೆಕ್ಸ್ಟ್ ಲೇಯರನ್ನು ಹಾಕೋಣ. ಫಸ್ಟ್ ಇದು ಚೈನ್ ಇರುತ್ತಲ್ಲ, ಚೈನ್ ಮೇಲೆ ಕಂಬದ ಮೇಲೆ ಒಂದು ಚೈನ್ ಬಂದಿರುತ್ತೆ, ಅದಕ್ಕೆ ಲಾಕ್ ಮಾಡ್ಕೋಣ. ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕೋಣ. ಹಾಗೆ ಇನ್ನೊಂದು ಸಿಂಗಲ್ ಕ್ರೋಶೆ, ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೋಣ. ಸಿಂಗಲ್ ಕ್ರೋಶೆ ಹಾಕಿ ಆದಮೇಲೆ 3 ಚೈನ್ ಹಾಕೋಣ. 3 ಚೈನು, ಫಸ್ಟ್ ಕಂಬ ಏನಿದೆಯಲ್ಲ ಅದ್ರ ಮೇಲ್ಗಡೆ ಬಂದಿರುತ್ತೆ ನೋಡ್ರಿ, ಅದಕ್ಕೆ ಲಾಕ್ ಮಾಡೋಣ. ಲಾಕ್ ಮಾಡಿ ಆದಮೇಲೆ ಇದೇನು ಫಸ್ಟು 3 ಚೈನ್ ಗ್ಯಾಪ್ಗೆ ನಾವು ಕುಚ್ಚು ಕಟ್ಟೋದಕ್ಕೆ ಹಾಕೋಣ. ನೆಕ್ಸ್ಟು ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಏನು 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ನಾವು ಡಬಲ್ ಕ್ರೋಶೆಡನ್ನು ಮಾಡೋಣ. ಡಬಲ್ ಕ್ರೋಶೆ ರೆಡಿ ಆಯಿತು. ಈಗ ಸೂಜಿ ಮೇಲೆ ದಾರ ತಗೊಂಡು ಕೆಳಗಡೆ ಇನ್ಸರ್ಟ್ ಮಾಡಿ ಎರಡರಲ್ಲೊಂದು ಮಾಡಿದರೆ ಹೌದಾಯಿತು, ಡಬಲ್ ಕ್ರೋಶೆಡ್ ಆಯಿತು. ಈ ಡಬಲ್ ಕ್ರೋಶೆಡ್ ಫಿಲ್ ಮಾಡೋಣ ಇದಿಷ್ಟು. ಮತ್ತು ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೆ. ಇದು ಲೆಂತ್ ಮಾತ್ರ ಒಂದೇ ಕರೆಕ್ಟಾಗಿ ಬರಬೇಕು, ಒಂದೇ ಸೈಜ್ಗೆ ಇರಲಿ, ಗಮನವಿಟ್ಟು ನೋಡ್ಕೊಳ್ಳಿ. ಒಂದು ಆರ್ಚ್ ದೊಡ್ಡದು, ಒಂದು ಆರ್ಚ್ ಸಣ್ಣದು ಆಗಬಾರ್ದಲ್ವ, ಅದಕ್ಕೋಸ್ಕರ ನೋಡಿ ಹಾಕಿ.
ಡಿಸೈನ್ ಯಾರೆಲ್ಲ ಬೀಡ್ಸ್ ಅದೆಲ್ಲ ಯೂಸ್ ಮಾಡದೆ ಮಾಡ್ತಾ ಇರೋದಿದು, ಇಷ್ಟಪಡಲ್ವಲ್ಲ ಅವರಿಗೋಸ್ಕರ ಹೇಳಿ ಮಾಡಿಸಿರೋದಿದು. ತುಂಬ ಚೆನ್ನಾಗಿರುತ್ತೆ, ವರ್ಕ್ ಕೂಡ ನೀಟಾಗಿರುತ್ತೆ, ತುಂಬ ದಿನ ಏನೂ ಆಗಲ್ಲ ಇದು ವರ್ಕ್. ನಿಮಗೇನಪ್ಪ ಅಂತಂದರೆ ನಾವು ಮತ್ತು ಆರಿ ವರ್ಕ್ ಕೂಡ ಮಾಡ್ತೇವೆ, ಬ್ಲೌಸ್ ಸ್ಟಿಚಿಂಗು ಮಾಡ್ತೇವೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕಲಿಬೋದು ಅಥವಾ ಮಾಡಿಸ್ಕೋಬೋದು. ಮೇಲೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರನ್ನು ಕೊಟ್ಟಿರ್ತೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಟೋಟಲ್ 9 ಡಬಲ್ ಕ್ರೋಶೆಡ್ ಇದೆ. ಇನ್ನು 2 ಡಬಲ್ ಕ್ರೋಶೆಡನ್ನು ಹಾಕೋಣ. 10 11. ಇದರಲ್ಲಿ ನಿಮಗೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕಿ 3 ಚೈನ್ ಗ್ಯಾಪಲ್ಲಿ ಟೋಟಲ್ ಆಗಿ 12 ಹಿಡಿತಾ ಇದೆ. 12 ಕಂಬ ಮಾಡಿ ಆದಮೇಲೆ ಈಗ ಲಾಸ್ಟ್ ಇದು ಲಾಸ್ಟ್ ಕಂಬ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೋಣ. ಕಾಣಿಸ್ತಿದೆಲ್ಲ ಹೀಗೆ. ಹೀಗೆ ಒಂದು ಆರ್ಚು ಕಂಪ್ಲೀಟ್ ಆಯಿತು, ಒಂದು ಆರ್ಚ್ ರೆಡಿ ಆಯಿತು. ಈಗ ನೆಕ್ಸ್ಟು 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ 3 ಚೈನ್ ಹಾಕೋಣ. 1 2 3. ಮತ್ತು ಡಬಲ್ ಕ್ರೋಶೆಡನ್ನು ಮಾಡ್ಕೋಣ. ನಿಮಗೆ ಡಬಲ್ ಕ್ರೋಶೆಡ್ ಬೇಡಪ್ಪ ಅಂತಂತಂದರೆ ತ್ರಿಬಲ್ ಕ್ರೋಶೆನ್ ಕೂಡ ಮಾಡ್ಕೋಬೋದು. ಇಲ್ಲಿ 3 ಚೈನ್ ಗ್ಯಾಪಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಉದ್ದ ಬರಲಿ ಅನ್ನೋ ಕಾರಣಕ್ಕೆ. ಮತ್ತೇನಿಲ್ಲ, ಡಿಸೈನ್ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಆರ್ಚ್ ಕೂಡ ಹೀಗೆ ಹಾಕಿ ಆದಮೇಲೆ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಲೈಕ್ ಕೊಡೋದನ್ನು ಮರಿಬೇಡಿ. ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು ನೀವು. ನಾನಿಲ್ಲಿ ಡಬಲ್ ಕ್ರೋಶೆಡನ್ನು ಮಾಡ್ತಾ ಇದ್ದೀನಿ. ನಿಮಗೆ ಆರ್ಚ್ ದೊಡ್ಡದಾಗಿ ಕಾಣಿಸ್ಬೇಕಪ್ಪ ಅಂತಂದರೆ ಸ್ವಲ್ಪ ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳಿ. ವರ್ಕು 5 ಆಗಿದೆ. 6 ಡಬಲ್ ಕ್ರೋಶೆಡ್. ಡಬಲ್ ಕ್ರೋಶೆಡ್ ಆಯಿತು. ಈಗ ಇನ್ನೂ 2
10. ಕೌಂಟನ್ನು ಮಾಡ್ಕೊಳ್ಳಿ, ಮತ್ತು ಹೆಚ್ಚಿಗೆ ಕಡಿಮೆ ಆದರೆ ಆರ್ಚ್ ಚೆನ್ನಾಗಿ ಕಾಣಿಸಲ್ಲ. ಇನ್ನೊಂದು ಕ್ರೋಶೆಡ್ ಹಿಡಿಯುತ್ತೆ, ಡಬಲ್ ಕ್ರೋಶೆಡ್. ಇವಾಗ ಲಾಸ್ಟಲ್ಲಿ ಡಬಲ್ ಕ್ರೋಶೆಡ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಕಾಣಿಸುತ್ತೆ. ಈಗ ಮತ್ತೆ ಇಲ್ಲಿ ಮತ್ತೆ ಹೀಗೆ ಕಂಟಿನ್ಯೂ ಆಗಿ ಹಾಕ್ಕೊಂತ ಬರೋಣ. ಇದಕ್ಕೆ 157 ಕುಚ್ಚುಗಳನ್ನು ಕಟ್ಟಿ ಆದಮೇಲೆ ತೋರಿಸ್ತೇನೆ ನಿಮಗೆ. ಸೊ ನೋಡಿದ್ರಲ್ವಾ ಗಾಯ್ಸ್, ಫುಲ್ಲು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ಆರ್ಚ್ ಎಲ್ಲ ಕಂಪ್ಲೀಟ್ ಆಗಿದೆ, ಕುಚ್ಚು ಕಟ್ಟಿ ಆಗಿದೆ. ಕುಚ್ಚು ಕಟ್ಟೋದಕ್ಕೆ 157 ದಾರನ ತಗೊಂಡಿದ್ದೀನಿ. 2 ಕಲರಲ್ಲಿ ಕಟ್ಟಿದ್ದೀನಿ, ಒಂದು ಆ ಕಲರು, ಇನ್ನೊಂದು ಗ್ರೀನ್ ಕಲರಲ್ಲಿ ಕಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ಕೂಡ ಹೀಗೆ ಕಟ್ಟಿ. ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮಗೆ ಯಾರಿಗೆಲ್ಲ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದೆಯೋ ಅವರು ಕಲಿಬೋದು. ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸಸ್ ಕೂಡ ಇರುತ್ತೆ ನೋಡಿ. ಈ ಡಿಸೈನ್ಗೆ 550 ಚಾರ್ಜ್ ಮಾಡ್ಬೋದು, 550 ಚಾರ್ಜ್ ಮಾಡ್ಬೋದು. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಬಾಯ್.